ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಹಿತ್ತಾಳೆ ಪಾತ್ರೆಗಳನ್ನ ಒಂದೇ ನಿಮಿಷದಲ್ಲಿ ಬೆಳ್ಳಗೆ ಮಾಡಿಸೋದು ಹೇಗೆ ಅಂತ ಒಂದು ಟಿಪ್ಸ್ ಕಂಡುಹಿಡ್ಕೊಂಬಂದಿದ್ದೀನಿ. ಅದು ನನಗೆ ಅಂಗಡಿ ಹತ್ರ ಹೋಗಿದ್ದಾಗ ಯಾವುದೋ ಒಂದು ಆಂಟಿ ಹೇಳ್ತಿದ್ರು. ಅದಕ್ಕೋಸ್ಕರನೇ ಟ್ರೈ ಮಾಡೋಕ್ಕಂತ ನಾನು ಎತ್ತಿಟ್ಟಿರೋ ಪಾತ್ರೆಗಳನ್ನ ತೊಗೊಂಡು ಇವತ್ತು ಕ್ಲೀನ್ ಮಾಡೋಕ್ಕಂತ ರೆಡಿಯಾಗಿದ್ದೀನಿ. ಈಗ ಅದಕ್ಕೆ ಬೇಕಾಗಿರೋದು ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ಲೆಮನ್ ಸಾಲ್ಟ್ ಅಂತ ಬರುತ್ತೆ. ಇದು ಎಲ್ಲ ದಿನಸಿ ಅಂಗಡಿಗಳಲ್ಲಿ ಸಿಗುತ್ತೆ. ನಂತರ ನಾನಿಲ್ಲಿ 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಯಾಕಂದರೆ 1 ವರ್ಷದ ಹಿಂದೆ ಹಳೆ ಪಾತ್ರೆಗಳಲ್ವ, ಹಾಗಾಗಿ ನಾನು ಮೇಲೆ ಎತ್ತಿಕ್ಬಿಟ್ಟಿದ್ದೆ. ಸೊ ಇಲ್ಲಿ ನಾನು ಆನಂತರ ನಾವು ವಿಮ್ ಲಿಕ್ವಿಡು ನಾವು ಯಾವ್ದು ಯೂಸ್ ಮಾಡ್ತಾಯಿರ್ತೀವೋ ಅದನ್ನು 1 ಸ್ಪೂನ್ ಅಥವಾ 2 ಸ್ಪೂನ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಆನಂತರ ಒಂದೊಂದೇ ಪಾತ್ರೆಗಳನ್ನ ನೀರಲ್ಲಿ ಮುಳುಗಿಸ್ಬೇಕು. ಆದರೆ ಇಲ್ಲಿ ನಾನು ಯಾವ ಪಾತ್ರೆನೂ ಮುಳುಗೋ ಥರ ಇದ್ದಿಲ್ಲ, ಅಷ್ಟು ನೀರು ಹಾಕಿದ್ದೆ. ನನಗೆ ಆಮೇಲೆ ಅನಿಸ್ತು ಇನ್ನೊಂದು ಸ್ವಲ್ಪ ನೀರು ಹಾಕಬೇಕಾಗಿತ್ತು ಅಂತ. ಬಟ್ ಎದ್ದು ನೋಡಿದ್ರೆ ಅಲ್ಲೆಲ್ಲ ಕಲರ್ಸ್ ಚೇಂಜ್ ಆಗ್ತಾಯಿತ್ತು. ಸ್ವಲ್ಪ ಖುಷಿ ಆಯಿತು, ಇಷ್ಟು ಬೇಗ ಕಲರೆಲ್ಲ ಚೇಂಜ್ ಆಗ್ತಾಯಿದೆ, ಉಜ್ಜೋ ಶ್ರಮನೇ ಇಲ್ದಿರ ಅಂತ. ಇದು ಮಾಡಬೇಕಾದ್ರೆ ನಂಗೆ ನೆನಪಾಯಿತು, ನಾನೊಂದು ದೀಪ ತೂತಾಗಿತ್ತು ಅಂತ ಹೇಳಿ ಎಣ್ಣೆ ಸೋರ್ತಿತ್ತು. ಹಾಗಾಗಿ ಅದನ್ನು ನಾನು ಹಂಗೆ ಎತ್ತಿಟ್ಬಿಟ್ಟಿದ್ದೆ, ಉಜ್ದಿರನೇ ಹಂಗೆ ಅದನ್ನು ಹಾಕಿ ಬೇರೆ ಏನಾದರೂ ತೊಗೊಳ್ಳೋಣ ಅಂತ ಅಡುಗೆ ಮನೆ ಕಿಟಕಿನಲ್ಲಿ ಹೊರಗಡೆ ಇಟ್ಬಿಟ್ಟಿದ್ದೆ. ಅದನ್ನು ನಾನು ಮರ್ತುಬಿಟ್ಟಿದ್ದೆ ಕೂಡ. ಅದು ನೆನಪಾಯಿತು, ಹೋಗಿ ತೊಗೊಂಬಂದ್ಬಿಟ್ಟು ಇದರಲ್ಲಿ ಹಾಕಿ ನೋಡೋಣ ಹೇಗೆ ವರ್ಕೌಟ್ ಆಗುತ್ತೆ ಅಂತ. ಅದನ್ನು ತೊಗೊಂಡು ಬಂದಮೇಲೆ ನೀವೇ ನೋಡಿ ಹೇಗಿತ್ತು ಅಂತ. ಈ ಥರ ಇತ್ತು. ಇದನ್ನು ನೋಡಿ ಭಯ ಆಯಿತು. 1 ವರ್ಷ ಇಟ್ಟಿದ್ದ ತಪ್ಪಿಗೆ 1 ವರ್ಷ ಉಜ್ಬೇಕೇನೋ ಅಂದ್ಕೊಂಡು ನೀರಲ್ಲಿಟ್ಟೆ. ಬೇರೆದೆಲ್ಲ ಒರೆಸ್ಕೊಳ್ಳೋಣ, ಇದನ್ನು ಟ್ಯೂಷನ್ ಟೈಮ್ ಆಗಿತ್ತು. ಸೊ ನಾನು ಟ್ಯೂಷನ್ ಮುಗಿಸ್ಕೊಂಡು ಬಂದು ಅದನ್ನು ತೊಳೆಯೋಣ, ಸ್ವಲ್ಪ ಜಿಡ್ಡು ಜಾಸ್ತಿ ಇದೆ ಅಂತ ನಾನು ಅಂದ್ಕೊಂಡು ಅದನ್ನು ಎತ್ತಿಟ್ಬಿಟ್ಟೆ. ಇದನ್ನೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಬಿಟ್ಟು ಟ್ಯೂಷನ್ ಅಟೆಂಡ್ ಮಾಡಿದೆ. 2-3 ಅವರ್ಸ್ ಆದಮೇಲೆ ನಾನು ಬಂದು ಉಜ್ಕೊಳ್ಳೋಣ ಅಂತ ಹೇಳಿ. ಸೊ ನಾನು ಎತ್ಬಿಟ್ಟು ಇದನ್ನು ನೋಡಿದ್ರೆ ಈ ಥರ ಆಗಿತ್ತು ಅಂದ್ಕೊಂಡ್ರೆ ಇಲ್ಲ, ಖಂಡಿತ ಇಲ್ಲ. ಈ ಥರ ನೋಡಿ, ಇದು 2-3 ಮಿಸ್ ಆಗೋಗಿತ್ತು, ನೀರಲ್ಲಿ ನಂಗೆ ಕಾಣಿಸಿಲ್ಲ. ಇದ್ರ ಸ್ಥಿತಿ ಗತಿ ನೋಡಿ ಏನಾಗಿದೆ ಅಂತ. ಈ ಥರನೇ ದೀಪ ಕೂಡ ಆಗಿತ್ತು. ಸೊ ವಿಡಿಯೋ ಅಪ್ಲೋಡ್ ಮಾಡೋದು ಬೇಡ ಅಂತ ಹೇಳಿ ಸಬಿನ ಉಜ್ಜಿದ ತಕ್ಷಣ ಹೊಟ್ಟೋಯ್ತು. ಸೊ ಹಾಗಾಗಿ ನಾನು ಮತ್ತೆ ಇದನ್ನು ತೋರಿಸೋಣ ಅಂತಲೇ ಇದು 2-3 ಮಿಸ್ ಆಗಿತ್ತಲ್ವ, ಇದನ್ನು ಎತ್ಬಿಟ್ಟು ಉಜ್ಬಿಟ್ಟು ತೋರಿಸ್ತಾ ಇದ್ದೀನಿ. ಅಷ್ಟು ಶ್ರಮ ಅಂತ ಆಗಿಲ್ಲ ನನಗೆ, ಬೇಗ ಹೋಯಿತು. ಸಬಿನಲ್ಲಿ ಉಜ್ಜಿದೆ, ಅದು ಕೆಮಿಕಲ್ ರಿಯಾಕ್ಷನಿಂದ ಹಂಗಾಗಿತ್ತು ಅನಿಸುತ್ತೆ. ಸೊ ಪ್ಲೀಸ್ ಇಮಿಡಿಯೇಟಾಗಿ ವಿತಿನ್ 1 ಮಿನಿಟ್ ಇಲ್ಲ 5 ಮಿನಿಟ್ಸಲ್ಲಿ ಕ್ಲೀನ್ ಮಾಡ್ಕೊಂಬಿಡಿ. ಆ್ಯಂಡ್ ಅಪ್ಕಮಿಂಗ್ ಟು ಬೆಳ್ಳಿ ಪಾತ್ರೆಗಳು ಯಾವ ಥರ ಕ್ಲೀನ್ ಮಾಡೋದು ಅಂದರೆ, ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತಾಯಿರ್ತೀನಿ. ಉದಾಹರಣೆಗೆ ಸ್ವಲ್ಪ ನಾನು ವೀಡಿಯೋ ತೋರಿಸ್ಲಿಕ್ಕೋಸ್ಕರನೇ ನಾನು ಹಂಗೆ ಬಿಟ್ಟಿದ್ದೆ. ಸೊ ಇದಕ್ಕೆ ಕೋಲ್ಗೇಟ್ ಪೌಡರ್ ಬೇಕು, ಸ್ವಲ್ಪ ಕಪ್ಗೆ ಕೋಲ್ಗೇಟ್ ಪೌಡರ್, ಹಾಗೆ ವಿಭೂತಿ, ಹಾಗೆ ನಾವು ಡೈಲಿ ಯೂಸ್ ಮಾಡ್ತೀವಲ್ಲ ಸಬೀನ ಬರುತ್ತಲ್ವ, ಅದನ್ನು ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಆ 3 ಇಂಗ್ರೀಡಿಯೆಂಟ್ಸೇ ಸಾಕು. ಮಿಕ್ಸ್ ಮಾಡಿ ನಾವು ಬೆಳ್ಳಿ ಪಾತ್ರೆ ಏನಿದೆ ಅದನ್ನು ತೇವ ಮಾಡಿ ಸ್ವಲ್ಪ ನೀರು ಚಿಮ್ಸ್ಕೊಂಡು ಅದನ್ನು ಉಜ್ತಾ ಬರಬೇಕು. ಆ್ಯಕ್ಚುಲಿ ಇದು ನಾನು ತುಂಬ ಟೈಮಿಂದ ನಾನು ಬೆಳ್ಳಿ ಪಾತ್ರೆಗಳೇ ಇಡೋದು. ಸೊ ನಾನು ಆಗಾಗ ಉಜ್ಕೊಬಿಡ್ತೀನಿ. ಇದನ್ನು ನಾನು ವೀಡಿಯೋ ಮಾಡ್ಲಿಕ್ಕಂತಲೇ ಹಂಗೆ ಇಟ್ಟಿದ್ದೆ. ನೋಡಿ ಎಷ್ಟು ಡಿಫ್ರೆನ್ಸ್ ಅನಿಸುತ್ತೆ. ವಿತಿನ್ 2-3 ಸೆಕೆಂಡ್ಸಲ್ಲೇ ನಿಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಯಾವುದೇ ಥರ ಸ್ಕ್ರ್ಯಾಚಸ್ ಬೀಳೋದಿಲ್ಲ, ಹೊಸದ ಥರ ಇರುತ್ತೆ, ಫುಲ್ ಶೈನಿಂಗ್ ಆಗಿರುತ್ತೆ. ನನಗಂತೂ ನಾನು ಇದನ್ನು ಆಲ್ರೆಡಿ 1 ಇಯರಿಂದ ನಾನು ಯೂಸ್ ಮಾಡ್ಕೊತಾ ಬಂದಿದ್ದೀನಿ. ವರ್ಕೌಟ್ ಆಗಿದೆ ನೋಡಿ, ಹೊಸದ ಥರ ಎಷ್ಟು ಚೆನ್ನಾಗಿ ಶೈನಿಂಗ್ ಆಗಿದೆ. ಸೊ ನಾನೀಗ ಲಕ್ಷ್ಮಿ ಈ ಥರ ವಿಗ್ರಹ ಇರುತ್ತಲ್ಲ, ಅದ್ರ ಗೆರೆಗಳಲ್ಲೆಲ್ಲ ಹೋಗಿ ಕೊಳೆ ತುಂಬ್ಕೊಂಡಿರುತ್ತೆ. ಅಂಥ ವಿಗ್ರಹಗಳಿಗೂ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಬೇಗ ಅಂದರೆ ಉಜ್ತಾ ಬೇಗ ಕ್ಲಿಯರ್ ಆಗುತ್ತೆ. ಒಂದೇ ದಿನದಲ್ಲಿ ಹೋಗ್ಬೇಕಂದ್ರೆ ಸ್ವಲ್ಪ ಹೊತ್ತು ನೆನೆಸಿಡ್ಬೇಕಾಗತ್ತೆ ನೀರಲ್ಲಿ, ಅಷ್ಟೇ, ಇನ್ನೇನಿಲ್ಲ. ನೋಡಿ ಡಿಫ್ರೆನ್ಸ್ ನೋಡ್ತಿರ್ಬೋದು ನೀವು. ನಾನು ಕೆಲವೇ ಸೆಕೆಂಡ್ಗಳಷ್ಟೇ ಉಜ್ತೀನಿ, ನಾನು ಜಾಸ್ತಿ ಹೊತ್ತು ಟೈಮ್ ತೊಗೊಳ್ಳೋದಿಲ್ಲ. ಯಾಕಂದರೆ ನಾನು ರೆಗ್ಯುಲರಾಗಿ ವೀಕ್ಲಿ ಒನ್ಸ್ ಆ ಥರ ಉಜ್ತಾ ಇರ್ತೀನಿ. ಹಾಗಾಗಿ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಇದನ್ನು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.